ಬೇಸಿಗೆ ಬೇಗೆಯಲ್ಲಿ ಸೆಕೆಯನ್ನ ತಾಳಲಾರದೆ ಹಳ್ಳಿಗಳಲ್ಲಿ ಜನ ಮನೆಯ ಮೇಲೆ ಮಲಗುವುದು ಸಹಜ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಮನೆ ಕಳ್ಳತನವನ್ನ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದಕವಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಬೈಲಪ್ಪ ಕಡೆನೂರ್ ಎಂಬುವರ ಮನೆ, ಬಟ್ಟೆ ಅಂಗಡಿ ಹಾಗೂ ಚಹಾದ ಅಂಗಡಿ ಮತ್ತು ಅವರ ತಾಯಿಯವರ ಮನೆ ಮತ್ತು ಅವರ ಸಹೋದರ ದಾವೋಜಿ ಕಡೆನೂರ್ ಎಂಬುವರ ಮನೆಯನ್ನ ಕಳ್ಳತನ ಮಾಡಿದ್ದಾರೆ. ಸ್ಥಳಕ್ಕೆ ಸುರೇಬಾನ್ ಪೊಲೀಸರು ಬಂದು ತಪಾಸಣೆಯನ್ನ ನಡೆಸಿದ್ದಾರೆ. ಕಳೆದ ತಿಂಗಳು ಇದೇ ಗ್ರಾಮದಲ್ಲಿ ಮೈಲಾರಿ ಕಳಸಗೌಡ್ರು ಎಂಬುವರ ಮನೆ ಕಳ್ಳತನವಾಗಿತ್ತು. ಅಂದಾಜು 25 ರಿಂದ 30 ಗ್ರಾಂ ಚಿನ್ನ ಹಾಗೂ 10,000 ಹಣ ಕಳವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರೇಬಾನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ವರದಿ ವೀರೇಶ್ ಪತ್ತಾರ್, JBM ನ್ಯೂಸ್. ಒಂದೇ ಮನೆ ಕಳ್ಳತನ ಮಾಡಿದಾರೆ ಮತ್ತು ಬೇರೆ ಮನೆ ಮಾಡಿದ್ದಾರೆ. ಒಂದೇ ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಬಂದು ಕೂತ್ಕೊಂಡ್ಬಿಟ್ಟು ಹೊಸ ಪಂಚಾಂಗ ತಗೊಂಡೋಗಿದ್ದಾರೆ. ಅಂದ್ರೆ ಇವರು ಲೋಕಲ್ ಅವರೇ ಇರ್ಬೋದು. ಯಾಕಂದ್ರೆ ಬೇರೆ ಊರಿಂದ ಯಾರಾದ್ರೂ ಬಂದ್ರೆ ಅವ್ರು ಈ ತರ ಎಲ್ಲ ಚಿಕ್ಕ ಪುಟ್ಟ ಎಲ್ಲ ಕಳ್ಳತನ ಮಾಡೋದಿಲ್ಲ. ಸೊ ಇವೆಲ್ಲ ನೋಡಿ ಸರ್ಟಿಫಿಕೇಟ್ ಎಲ್ಲ ಚೆಲ್ಲಿದ್ದಾರೆ. ನೋಡಿ ಪಾಪ ಕಷ್ಟಪಟ್ಟು ಓದಿರ್ತಾರೆ. ಸೊ ಇಂಥ ಸರ್ಟಿಫಿಕೇಟ್ ನೋಡಿ ಯಾವ ತರ ಒಂದು ಚೆಲ್ಲಿದ್ದಾರೆ ಅಂದ್ರೆ ಅದು ಪುಣ್ಯಕ್ಕೆ ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ. ನೋಡಿ ಫೈಲ್ಸ್ ಎಲ್ಲ ಇಲ್ಲೇ ಚೆಲ್ಲಿದ್ದಾರೆ. ಸೊ ನಮ್ಮ ಪೊಲೀಸ್ ಅಧಿಕಾರಿಗಳು ಆದಷ್ಟು ಒಂದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತೇವೆ. ಸೊ ಯಾಕಂದ್ರೆ ಹಳ್ಳಿಗಳಲ್ಲಿ ನಾವು ಎಲ್ಲರೂ ನಮ್ಮವರಂತ ತಿಳ್ಕೊಂಡಿರ್ತೀವಿ. ಆದರೆ ಈಗಿನ ದಿನಗಳಲ್ಲಿ ಬರ್ತಾ ಬರ್ತಾ ಅದೊಂದು ಯಾರ ಮೇಲೆ ಯಾರಿಗೂ ನಂಬಿಕೆನೇ ಇಲ್ದಂಗೆ ಆಗಿದೆ ಹಳ್ಳಿಯಲ್ಲೂ ಸಹ. ಸೊ ನಂಬಿಕೆ ಮೇಲೆ ಎಲ್ಲರನ್ನು ಒಳಗಡೆ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದನ್ನ ಯಾರು ಗೊತ್ತಿರೋರು ಮಾಡಿರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ನೋಡೋಣ ಇದಕ್ಕೆ ಏನಾಗುತ್ತೆ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ಆದಷ್ಟು ಬೇಗ ಯಾರು ಕಳೆದಿದ್ದಾರೆ ಅವ್ರನ್ನ ಒಂದು ಪತ್ತೆ ಹಚ್ಚಬೇಕಂತ ನಾವು ನಮ್ಮ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ವತಿಯಿಂದ ಕೇಳ್ಕೊಳ್ತೇವೆ. ವಿಮಲ್ ತಗೊಂಡು ಹೋಗಿದ್ದಾರೆ. ಒಂದು ಪ್ಯಾಕೆಟ್ ಹೋಗಿದ್ದಾರೆ, 20 ಪ್ಯಾಕೆಟ್ ತಗೊಂಡು ಹೋಗಿದ್ದಾರೆ. ಮತ್ತೆ ಏನೇನ್ ತಗೊಂಡ್ ಹೋಗಿದಾರೆ ಇಲ್ಲಿ? ಮತ್ತೇನಿಲ್ರಿ, ಒಂದು 2,500 ರೂಪಾಯಿ ಇದ್ರಿ, 10-20 ರೂಪಾಯಿ ಅಷ್ಟು ಹೋದ್ರಿ. ಚಿಲ್ರ ಕೆಳಗಡೆ ಏನಾದ್ರು ಚೆಲ್ಲಿದಾರೆ? ಕೆಳಗೆ ಇಲ್ಲಿ ಇದನ್ನ ಚೆಲ್ಲಿದಾರೆ, ಗಿರ್ಮಿಟ್ ಮಾಡಿದ್ದೆಲ್ಲ ಚೆಲ್ಲಿ. ಸೊ ಲಾಸ್ಟ್ ತಿಂಗಳು ಒಂದ್ ಮನೆ ಕಳ್ತನ ಆಗಿದೆಯಲ್ಲ ಸರ್ ಇಲ್ಲಿ? ಹೌದ್ರಿ, ಆಗಿದ್ರಿ. ಆಗ ಗೋಲ್ಡ್ ಕಳ್ತನ ಆಗಿದೆ. ಎಷ್ಟು ಗ್ರಾಮ್ ಆಗಿದೆ? ಎಷ್ಟು ಹೋಗೈತನ್ರಿ ಅವ್ರಿಗೆ ಆದ್ರೆ ನಿಮ್ಗೆ ಗೊತ್ತಿಲ್ಲ? ಇಲ್ರಿ, ಅದು. ಈಗ ನಿಮ್ ಮನೆ ಹಿಡ್ಕೊಂಡು 3ನೇ ಮನೆ ಕಳ್ತನ ಆಗಿದೆ. ನೀನ್ ಒಂದೇ ದಿನ ರಾತ್ರಿ, ಒಂದೇ ದಿನಕ್ಕೆ. ಎಲ್ಲೆಲ್ಲಿ ಹೋಗಿದಾರೆ ನೋಡಿ ಒಳಗಡೆ. ಇಲ್ಲಿ ಪಾಪ ವಯಸ್ಸಾದ ಅಜ್ಜಿ ಇದಾರೆ. ಇವ್ರ ಮನೆ ಅಡ್ಯಾಡ್ಯಾರ ಇಲ್ಲೇನ್ ಸಿಕ್ಕಿಲ್ರಿ. ಆ ಡಬ್ಬಿ ತೆಳಗ್ ಹೋಗಿದ್ದಾರೆ. ಯಾವ್ದು? ಅದ್ ಮ್ಯಾಗ ಐತಿ ನೋಡ್ರಿ. ಇದು ಕೆಳಗಡೆ ಹೋಗಿದ್ರ? ಕೆಳಗಿತ್ತು. ಎಲ್ಲ ಕಿಟ್ಟಿದ್ರು, ಏನ್ ಸಿಕ್ಕಿಲ್ಲ. ಮತ್ ಹುಟ್ಟು ಆಚೆ ಕಡೆ ಇಟ್ಕೊಂಡಿರ್ರಿ ನಾವು. ಇಲ್ಲಿ ಯಾರು ಇರಲ್ಲ ನೀವು? ಏನಿಲ್ಲ, ಜಳಕ ಕಾಟ ಬರ್ತೀವಿ ಈಚೆ ಕಡೆ ರೊಟ್ಟಿ ಮಾಡಕ್. ನೋಡಿ ಪಾಪ ವಯಸ್ಸಾದಂತ ಅಜ್ಜಿ ಇದಾರೆ. ಇವ್ರ ಮನೆ ಸತ ಬಿಟ್ಟಿಲ್ಲ ಅವರು. ಏನಿಲ್ಲ. ಮತ್ತೆ ಏನೇನ್ ಕಿತ್ತಾಗಿದಾರ ಮೇಲೆ? ಇವತ್ತ ಸಾಮಾನ್ ಕಿತ್ತಾಡ್ಯಾರ. ಬಟ್ ಏನು ತಗೊಂಡ್ ಹೋಗಿಲ್ಲ. ಇದ್ರೆ ಒಯ್ಯವ್ರೆ ಏನ್ರಿ? ಏನಾದ್ರು ಇದ್ರೆ ತಗೊಂಡ್ ಹೋಗೋರಿ. ಏನಿಲ್ಲ ಇಲ್ರಿ. ಬಟ್ ಏನು ಸಿಕ್ಕಿಲ್ಲ. ಏನ್ ಸಿಕ್ಕಿಲ್ರಿ. ಓಕೆ, ಸರಿ. ಹುಡುಕ್ಯಾರ ಯಾರು ಬಾಸಿ ತಗೊಂಡ್ ಹೋಗೋದಾರ, ಒಟ್ಟು ಸಾಮಾನ್ ತೆಗೆದು ಹೋಗೋದಾರ. ನಾ ಇವ್ರಿಗೆ ಹೇಳಾಕಂತ ಬರ್ಬೋದ ಅಲ್ಲಿ ಹಾದ್ಯಾಗ ಮನಿ ಸುಟ್ಟೋಗಾಗಿತ್ತು ನಿಮ್ಮ ಮಗನ್ ಅಂತ. ಮತ್ ಹಂಗ ಕಿದ್ಯಾಕೊಂಡಾವ ಅಲ್ಲಿ ಕೆಳಗಡೆ ಆಗಿದ್ದು ನಿಮ್ ಮಗನ್ ಮನೆ? ಹ್ಞೂನ್ರಿ. ಸರಿ ಸರಿ. ಈ ನಿಮ್ ಮನೆ ಇದು ಕಳ್ತನ ಆಗಿದೆ? ಎಷ್ಟು ದಿನ ಕಳ್ತನ ಆಗಿ? ನಿಮ್ ಮನೇಲಿ ಏನೇ ಕಳ್ತನ ಮಾಡಿದಾರೆ? ಎಷ್ಟು ಗ್ರಾಮ್ ಟೋಟಲ್? 3 ತೊಲೆ ಅಂದ್ರೆ 30 ಗ್ರಾಮು. ಓಕೆ, ಸರಿ ಸರಿ. ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಬಟ್ ಏನು ಇಲ್ಲಿವರೆಗೆ ಇದಿಲ್ಲ. ಯಾವ ಕಡೆಯಿಂದ ಹೋದ್ರು ಅವರು? ಟೈಮಿಂಗು? ಬಟ್ ನಿಮ್ಗೆ ಅಷ್ಟು ಸರಿಯಾಗಿ ಕಾಣಲಿಲ್ಲ. ಸರ್, ಯಾವ್ದು? ಮುದುಕೈ ಸರ್, ರಾಮದುರ್ಗ ತಾಲೂಕು ಮುದುಕೈ. ಏನೇನ್ ಕಳ್ತನ ಆಗಿದೆ ಮನೆಯಲ್ಲಿ? ಒಂದು 10 ಲುಂಗಿ ಹೋಗ್ಯಾರ. ಏನಾದ್ರು ಲುಂಗಿ ಇದೆ? ಲುಂಗಿ ಓದಿದ್ದಾರೆ. ಸರಿ. ಮತ್ತೆ 10 ಪ್ಯಾಂಟ್ ಹೋದಾರ. ಪ್ಯಾಂಟ್ ಹೋಗಿದ್ದಾರೆ. ಮತ್ತೆ ಸರ್? ಅಷ್ಟೇ. ಬೆಳ್ಳಿ ಏನಾದ್ರು, ಬಂಗಾರ ಏನಾದ್ರು, ಹಣ? ಒಂದು 2,500 ರೂಪಾಯಿ, 10-20 ರೂಪಾಯಿ ಅಷ್ಟು ತಗೊಂಡ್ ಹೋಗಿದ್ದಾರೆ. ಎಷ್ಟು ಮನೆ ಕಳ್ತನ ಆಗಿದಾವ ಸರ್ ನಿಮ್ಮ ಮನೆ ಇಲ್ಲಿ? ಇಲ್ಲಿ 3 ಆಗ್ಯಾವ ಅಂತಾರೆ. ಇದು ನಮ್ದು ಹಿಡ್ಕೊಂಡು 3 ಮನೆ. ಯಾರ ಮೇಲೆ ಯಾರು ಡೌಟ್ ಇದೆಯಾ ನಿಮ್ಗೆ? ಏನಿಲ್ರಿ.
ಏನಿಲ್ಲ